ನೀವು ನಂಬಲೇಬೇಕು. ಯಾಕಂತ ಹೇಳಿದ್ರೆ ಈ ಪ್ರಾಡಕ್ಟ್ ಏನಿದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪ್ರಾಡಕ್ಟ್ ಬಗ್ಗೆ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದೆ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಅದಾದ್ಮೇಲೆ ಆ ಪ್ರಾಡಕ್ಟ್ ಯಾವುದು ಇಲ್ಲ ನೀವು ನೋಡಿ ಮಾರ್ಕ್ ಇನ್ನ ಹಾಗೆ ಇದೆ, ಇನ್ನ ಕ್ಲಿಯರ್ ಆಗಿಲ್ಲ. ಇನ್ನ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ನಾನು ಹೇಗೆ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ, ಯಾವ ಸಿರಮ್ ಯೂಸ್ ಮಾಡ್ತಿದ್ದೀನಿ, ಯಾವ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ ಅಂತ ನಾನು ಪ್ರೀವಿಯಸ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ನಾನು ಪ್ರೀವಿಯಸ್ ಒಂದು ವ್ಲಾಗ್ ಅಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದೆ ನನ್ನ ಸ್ಕಿನ್ ಡ್ಯಾಮೇಜ್ ಆಗಿದೆ ಒಂದು ರಾಂಗ್ ಪ್ರಾಡಕ್ಟ್ ಇಂದ ಅಂತ. ಯಾವ ಪ್ರಾಡಕ್ಟ್ ಇಂದ ಈಗಾಯ್ತು, ಏನೆಲ್ಲ ಆಯ್ತು, ಅದನ್ನ ನಾನು ಹೇಗೆ ಕ್ಲಿಯರ್ ಮಾಡ್ಕೊಂಡೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಜೊತೆಗೆ ಇಲ್ಲಿ ಹೇಳ್ತೀನಿ ನೋಡಿ ಯಾವ ಪ್ರಾಡಕ್ಟ್ ಇಂದ ನನ್ನ ಸ್ಕಿನ್ ಅಷ್ಟು ಚೆನ್ನಾಗಿದ್ದಿದ್ದು ಹೀಗಾಯ್ತು ಅಂತ. ಇದು ರಾಂಗ್ ಪ್ರಾಡಕ್ಟ್ ಒಂದು ಫೇಸ್ ನ ಡ್ಯಾಮೇಜ್ ಮಾಡುತ್ತೆ ಅಂತ ಅಂದ್ರೆ ನೀವು ನಂಬ್ತೀರಾ? ಖಂಡಿತ ನೀವು ನಂಬಲೇಬೇಕು. ಯಾಕಂತ ಹೇಳಿದ್ರೆ ಈ ಪ್ರಾಡಕ್ಟ್ ಏನಿದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪ್ರಾಡಕ್ಟ್ ಬಗ್ಗೆ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದೆ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಅದಾದ್ಮೇಲೆ ಆ ಪ್ರಾಡಕ್ಟ್ ಯಾವುದು, ಯಾವ ಮೂಮೆಂಟಲ್ಲಿ ನಾನು ಅದನ್ನ ಯೂಸ್ ಮಾಡಿದೆ, ಬೈ ಮಾಡಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿದ್ದು ಓನ್ಲಿ ಒನ್ ಟೈಮ್. ಅದು ಇಷ್ಟು ಲಿಕ್ವಿಡ್ ಅಷ್ಟು ನಾನು ತಗೊಂಡಿದ್ದು. 3 in 1 ಅಂತ ಹೇಳಿದ್ರು. ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೆ, ಒಂದು ಇವೆಂಟ್ ಅಟೆಂಡ್ ಮಾಡಬೇಕಿತ್ತು. ಹಾಗಾಗಿ ಸಿಂಪಲ್ ಮೇಕಪ್ ಬೇಕು ಅನ್ನೋ ರೀಸನ್ಗೋಸ್ಕರ ನಾನು ಈ ಪ್ರಾಡಕ್ಟನ್ನು ಹಚ್ಕೊಂಡು ಹೋಗಿದ್ದು. ಬಂದಿದ್ದ ದಿನ ಏನೂ ಆಗಲಿಲ್ಲ. ನೆಕ್ಸ್ಟ್ ಡೇ ಇಂದ ಆಕ್ನಿ ಸ್ಟಾರ್ಟ್ ಆಯಿತು, ಸ್ಕಿನ್ ಡಲ್ ಆಯಿತು, ಸ್ಕಿನ್ ಪೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಸ್ಕಿನ್ ಕಂಪ್ಲೀಟ್ ಆಗಿ ಡಲ್ ಆಗ್ತಾ ಹೋಯ್ತು, ಜೊತೆಗೆ ಡಾರ್ಕ್ ಆಗ್ತಾ ಹೋಯ್ತು. ನೀವು ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ನಾನು ನೇಟಿವ್ಗೆ ಹೋಗಿದ್ದೊಂದು ವ್ಲಾಗ್ ಮಾಡಿದ್ದೀನಿ. ಅವತ್ತಿನ ದಿನ ನನಗೆ ಡಾಕ್ಟರ್ ಕ್ಲಿಯರ್ ಆಗಿ ಹೇಳಿದ್ರು, ನೀವು ಯಾವುದೇ ತರಹದ ಮಾಯಶ್ಚರೈಸರು ಹಾಕೋ ಆಗಿಲ್ಲ, ಏನೋ ಹಾಕೋ ಆಗಿಲ್ಲ. ಮೇಕ್ ಶ್ಯೂರ್ ವೆರಿ ಮೈಲ್ಡ್ ಇರೋಂಥ ಮಾಯಶ್ಚರೈಸರ್ ಯೂಸ್ ಮಾಡ್ಬೋದು, ಬಟ್ ತುಂಬಾ ಕೆಮಿಕಲ್ ಇರೋವಂಥದ್ದು ಯೂಸ್ ಮಾಡಂಗಿಲ್ಲ. ಜೊತೆಗೆ ಯಾವುದೇ ತರಹ ಮೇಕಪ್ 1.5 month ಯೂಸ್ ಮಾಡೋ ಆಗಿಲ್ಲ ಅಂತಾನೆ ಕ್ಲಿಯರ್ ಆಗಿ ಹೇಳಿದ್ರು. ಹಾಗಾಗಿ ನಾನು ಮೇಕಪ್ ಮಾಡಿರ್ಲಿಲ್ಲ. ಅಂಡ್ ಆ ಸ್ಕಿನ್ ನೋಡ್ಬಿಟ್ಟು ತುಂಬಾ ಜನ, ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳಿದ್ರಿ, ಮ್ಯಾಮ್ ಏನಕ್ಕೆ ಆ ಥರ ಆಯಿತು, ಅಕ್ಕ ಏನಕ್ಕೆ ಆ ಥರ ಆಯಿತು, ದಯವಿಟ್ಟು ಒಂದು ವ್ಲಾಗ್ ಮಾಡಿ ಅಂತ. ಸೊ ಹಾಗಾಗಿ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ನನಗೆ ಅನ್ಕೊಂಡೇ ಇರಲಿಲ್ಲ ಈ ಥರ ಆಗತ್ತೆ ನನ್ನ ಸ್ಕಿನ್ ಅಂತ. ನನ್ನ ಸ್ಕಿನ್ ತುಂಬಾ ಕ್ಲಿಯರ್ ಆಗಿತ್ತು. ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮೇಕಪ್ ಮಾಡಿಲ್ಲ. ನೀವು ನೋಡಿ ಮಾರ್ಕ್ ಇನ್ನ ಹಾಗೆ ಇದೆ, ಇನ್ನ ಕ್ಲಿಯರ್ ಆಗಿಲ್ಲ. ಇನ್ನ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ನಾನು ಹೇಗೆ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ, ಯಾವ ಸಿರಮ್ ಯೂಸ್ ಮಾಡ್ತಿದ್ದೀನಿ, ಯಾವ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ ಅಂತ ನಾನು ಪ್ರೀವಿಯಸ್ ವ್ಲಾಗಲ್ಲೇ ಹಾಕಿದ್ದೀನಿ. ಆ ವ್ಲಾಗ್ನ ನಾನು ಇನ್ನೊಂದ್ಸಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲೇ ಕ್ಲಿಯರ್ ಆಗಿದೆ ಯಾವ್ಯಾವ ಫೇಸ್ ವಾಶ್, ಯಾವ್ದಾವ್ದು ಸಿರಮ್ ನಾನು ಯೂಸ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸಿದ್ದೀನಿ. ಅದು ನೀವು ತಗೊಳ್ಬೋದು, ಆರ್ಡರ್ ಮಾಡಿ ಯೂಸ್ ಮಾಡಿ. ಈ ಫೇಸಸ್ ಕೆನಡಾ ಅನ್ನೋ ಫೌಂಡೇಶನ್ ಏನಿದೆ, ಈ ಫೌಂಡೇಶನ್ ನಾನು ಯೂಸ್ ಮಾಡಾದ್ಮೇಲೆ ನನ್ನ ಸ್ಕಿನ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿತ್ತು. ಐ ನೋ ಅದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ, ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಮೇಕ್ ಶ್ಯೂರ್ ಏನು ಮಾಡಬೇಕು, ಅದನ್ನ ಒಂದು ಪ್ಯಾಚ್ ಟೆಸ್ಟ್ ಮಾಡಬೇಕು. ಅದನ್ನೆಲ್ಲರೂ ಹೇಳ್ತಾರೆ, ಬಟ್ ನಾನು ಪ್ಯಾಚ್ ಟೆಸ್ಟ್ ಮಾಡಲಿಲ್ಲ. ಐ ಬಿಲೀವ್ ಇನ್ ದಟ್. ಯಾಕಂದ್ರೆ ತುಂಬಾ ಜನ ಅದನ್ನ ಯೂಸ್ ಮಾಡ್ತಾ ಇದ್ರು ಪ್ರಾಡಕ್ಟ್. ನಾನು ಸಾಕಷ್ಟು ವಿಡಿಯೋಸ್ಗಳನ್ನ ನೋಡಿದೆ. ಹಾಗಾಗಿ ನಾನು ಅದನ್ನ ಬೈ ಮಾಡಿ ಡೈರೆಕ್ಟ್ ಯೂಸ್ ಮಾಡಿದೆ. ನನ್ನ ಸ್ಕಿನ್ ಹಾಳಾಯ್ತು. ಯಾಕೆ ಪ್ಯಾಚ್ ಟೆಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಈ ತರ ಇಶ್ಯೂಸ್ ಆಗತ್ತೆ, ಸ್ಕಿನ್ ಡ್ಯಾಮೇಜ್ ಆಗತ್ತೆ. ಹಾಗಾಗಿ ಸಾಕಷ್ಟು ಜನ ಹೇಳೋದು, ಮೇಕ್ ಶ್ಯೂರ್ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ, ಅದು ಫೇಸ್ ವಾಶ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಕನ್ಸಿಲರೇ ಆಗಿರ್ಬೋದು, ನೀವೊಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಪ್ಯಾಚ್ ಟೆಸ್ಟ್ ಅಂದ್ರೆ ಏನು, ನಿಮ್ ಕೈಗೆ ಹಾಕೊಂಡು ಒಂದು ಫ್ಯೂ ಅವರ್ಸ್ ಬಿಟ್ಬಿಡಿ. ಏನೂ ಪ್ರಾಬ್ಲಮ್ ಆಗಲಿಲ್ಲ, ಇಚ್ಚಿಂಗ್ ಆಗಲಿಲ್ಲ ಅಂತ ಅಂದ್ರೆ ನೀವು ಬೇಕಾದ್ರೆ ಅದನ್ನ ಕಂಟಿನ್ಯೂ ಮಾಡಬಹುದು. ಎಸ್ಪೆಷಲಿ ಯಾರಿಗೆಲ್ಲ ಸೆನ್ಸಿಟಿವ್ ಸ್ಕಿನ್ ಇದೆ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಇದೆ, ಅವರೆಲ್ಲ ತುಂಬ ಹುಷಾರಾಗಿ ಸ್ಕಿನ್ನ ನೋಡ್ಕೋಬೇಕಾಗತ್ತೆ. ನನಗಾದಂತಹ ಪ್ರಾಬ್ಲಮ್ ಯಾರಿಗೂ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದನ್ನ ನಾನು ಹೇಗೆ ಕ್ಲಿಯರ್ ಮಾಡಿಕೊಂಡೆ ಅಂತ ಅಂದರೆ, ಒಂದು ಫೇಸ್ ವಾಶ್ ನಾನು ರ್ಯಾಂಡಮ್ ಆಗಿ ಸರ್ಚ್ ಮಾಡಿದ್ದು ನಾನು ಆನ್ಲೈನಲ್ಲಿ ಯಾವುದು ಬೆಸ್ಟ್ ಇದೆ ಅಂತ. ನನಗೆ ಡಾಕ್ಟರ್ಸ್ ಒಂದಷ್ಟು ಫೇಸ್ ವಾಶ್ ಸಜೆಸ್ಟ್ ಮಾಡಿದ್ರು. ಯಾವ ಡಾಕ್ಟರ್ ಯಾರು ಏನು ಅದು ಬೇಡ, ಅವ್ರು ಕೊಟ್ಟಿದ್ದು ನಮಗೆ ಅಷ್ಟು ವರ್ಕ್ ಆಗಲಿಲ್ಲ.
ಸೊ ಹಾಗಾಗಿ ನಾನೇನು ಮಾಡಿದೆ, ನಾನೇ ರಿಸರ್ಚ್ ಮಾಡಿದೆ ಯಾವುದು ವರ್ಕ್ ಆಗತ್ತೆ ಅಂತ. ಸೊ ಒಂದು ಫೇಸ್ ವಾಶ್ ಆ್ಯಂಡ್ ಒಂದು ಸಿರಮ್ ತರಿಸ್ಕೊಂಡೆ. ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು ನನಗೆ. ಯಾವ ಲೆವೆಲ್ಗೆ ಅಂದರೆ ನನಗೆ ಇಲ್ಲೆಲ್ಲ ಸಿಕ್ಕಾಬಟ್ಟೆ ಮಾರ್ಕ್ ಆಗಿತ್ತು. ಇಲ್ಲಂತೂ ಕೇಳೋದೇ ಬೇಡ. ನೀವೊಂದ್ಸಲ ನನ್ನ ಪ್ರೀವಿಯಸ್ ವ್ಲಾಗ್ ಓಪನ್ ಮಾಡಿ ನೋಡಿ, ನಿಮಗೆ ಶಾಕ್ ಆಗಿಬಿಡುತ್ತೆ ಇಷ್ಟು ಡ್ಯಾಮೇಜ್ ಆಗಿತ್ತ ಸ್ಕಿನ್ ಇವ್ರದು ಅಂತ. ಹಾಗಾಗಿ ಆ ಫೇಸ್ ವಾಶ್ ಯಾವುದು, ಆ ಸಿರಮ್ ಯಾವುದು ಅಂತ ನೀವು ತಿಳ್ಕೋಬೇಕು ಅಂತ ಅಂದರೆ ನನ್ನ ಫೇಸಿಗೆ ಏನಾಯಿತು ಅಂತ ಒಂದು ವ್ಲಾಗ್ ಮಾಡಿದ್ದೀನಿ. ಮೇ ಬಿ ಸೆಕೆಂಡ್ ವಿಡಿಯೋ, ಈ ವಿಡಿಯೋಯಿಂದ ಕೆಳಗಿರುತ್ತೆ ಸೆಕೆಂಡ್ ವಿಡಿಯೋ, ಅದನ್ನು ಚೆಕ್ ಮಾಡಿ. ಅದ್ರ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿದ್ದೀನಿ, ಯಾವ ಫೇಸ್ ವಾಶ್ ಮತ್ತು ಯಾವ ಸಿರಮ್ ಯೂಸ್ ಮಾಡಿ ಕ್ಲಿಯರ್ ಆಯಿತು ಅಂತ. ನನಗಂತೂ ಯಾವ ಥರ ಆಗ್ಬಿಟ್ಟಿತ್ತು ಅಂತ ಅಂದರೆ, ಒಂದು ಮೇಕಪ್ ಮಾಡೋಂಗಿಲ್ಲ, ಒಂದು ಮಾಯ್ಶ್ಚರೈಸರ್ ಹಾಕಂಗಿಲ್ಲ, ಒಂದು ಸನ್ಸ್ಕ್ರೀನ್ ಹಾಕಂಗಿಲ್ಲ. ಫೇಸ್ ವಾಶ್ನ ನಾನು ಯಾವ ಥರ ಭಯದಲ್ಲೇ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಮುಂಚೆ ಯೂಸ್ ಮಾಡ್ತಿದ್ದು ಅಂತ ಹೇಳಿದ್ರೆ, ಆ ಫೇಸ್ ವಾಶ್ ಮಾಡಿದ್ರೂ ಎಲ್ಲಿ ನನ್ನ ಸ್ಕಿನ್ ಮತ್ತೆ ಡ್ಯಾಮೇಜ್ ಆಗುತ್ತೋ ಅಂತ. ಆ್ಯಕ್ಚುಲಿ ಹಾಗೆ ಆಯಿತು. ನನ್ನ ಪ್ರೀವಿಯಸ್ ಫೇಸ್ ವಾಶ್ ಏನಿದೆ ಅದು ನಾನು ಯೂಸ್ ಮಾಡಿದ ತಕ್ಷಣ ಮತ್ತೆ ಅದು ಟ್ರಿಗರ್ ಆಗಕ್ಕೆ ಸ್ಟಾರ್ಟ್ ಆಯಿತು ನನ್ನ ಸ್ಕಿನ್ನು. ನನಗೆ ಯಾವ ಲೆವೆಲಿಗೆ ತಲೆ ಕೆಟ್ಟೋಗಿತ್ತಂತ ಹೇಳಿದ್ರೆ, ಐ ವಾಸ್ ಲೈಕ್, ನನ್ನ ವೆಯ್ಟ್ ಬೇರೆ ಪುಟ್ ಆನ್ ಆಗ್ತಾ ಇದೆ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ಬೇರೆ ಇದೆ. ಅದರ ಫುಡ್ ಅಡ್ಜಸ್ಟ್ ಆಗದೆ ಈ ಥರ ಆಯಿತಾ, ಅಥವಾ ಫೌಂಡೇಶನ್ಗೆ ಈ ಥರ ಆಯಿತಾ ಅಂತ ಚೆಕ್ ಮಾಡೋ ಟೈಮಲ್ಲಿ ಯಾವಾಗ ಒಂದು ರೈಟ್ ಫೇಸ್ ವಾಶ್ ಮತ್ತು ರೈಟ್ ಸಿರಮ್ ನಾನು ತಗೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದಾದಮೇಲೆ ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಇವಾಗ ಕ್ಲಿಯರ್ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ನಾನು ಈ ವ್ಲಾಗ್ ಮಾಡಲೇಬೇಕು ಅಂತ ಮಾಡಿದೆ, ಅವೇರ್ನೆಸ್ ವಿಡಿಯೋ. ನೀವು ಯಾವುದೇ ಫೌಂಡೇಶನ್ ತಗೊಂಡು ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡೋಕ್ಕಿಂತ ಮುಂಚೆ, ಎಸ್ಪೆಷಲಿ ಯಾವಾಗ ಫೇಸಸ್ ಕೆನಡಾ ಯೂಸ್ ಮಾಡ್ತೀರಾ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಾನು ಇದ್ರ ಬಗ್ಗೆ ಒಂದಷ್ಟು ಜನ ಹೇಳಿದ್ರು ಚೆನ್ನಾಗಿಲ್ಲ ಅಂತ, ಬಟ್ ಆದ್ರೂ ನಾನು ಯೂಸ್ ಮಾಡಿ ತಪ್ಪು ಮಾಡಿದ್ದೀನಿ. ಆ ತಪ್ಪು ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ನಾನೇನು ಕಂಡಿಡ್ಕೊಂಡೆ, ಇಲ್ಲಾಂದರೆ ಕಷ್ಟ ಆಗ್ತಾಯಿತ್ತು. ಇಲ್ಲಿ ನೋಡಿ, ಇನ್ನೂ ಸ್ಟಿಲ್ ನನ್ನ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಇವಾಗ ರಿಕವರ್ ಆಗ್ತಾ ಇದೆ. ಮೇ ಬಿ ಮತ್ತೆ ಯಾವುದಾದ್ರೂ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಅನಿಸುತ್ತೆ ಇದನ್ನು ಫೇಸ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ. ಬಟ್ ನಾನು ನ್ಯಾಚುರಲ್ ಆಗಿ ಹೋಗ್ತಾ ಇದೆ, ಪರವಾಗಿಲ್ಲ. ಮೇಕ್ ಶೂರ್ ನೀವು ಇನ್ಮೇಲೆ ಯಾರೇ ಆದರೂ ಯೂಸ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಪ್ರಾಡಕ್ಟ್ನ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ.